ಅನ್ನ ಕೊಟ್ಟ ಮನೆ 100 ಕಾಲ ಬಾಳ್ಲಿ, ಲೋಕ ಪ್ರಸಿದ್ಧವಾಗ್ಲಿ. ರಾಧಕ್ಕ, ಏನ್ ನಿಮ್ಮ ಮಾತಿನ ವರ್ಷೆ ಹರಿಕತೆ ತರ ಇದೆ. ಹರಿಕತೆಯೋ ಗುರುಕತೆಯೋ, ತಿಮ್ಮಣ್ಣ ಭಟ್ರ ಮಗ ಗುರುರಾಜ್ರ ಮನೆ ಸುಭೀಕ್ಷವಾಗಿರ್ಲಿ ಅಂತ ಜನ ಹಾರೈಸ್ತಾ ಇದ್ದಾರೆ. ಈ ಸುದ್ದಿನ ಯಾವ ಬೀದಿಯಿಂದ ತರ್ತಿದ್ಯಾ ರಾಧಕ್ಕ? ಊರಿನ ಬೀದಿ ಬೀದಿಯಲ್ಲಿ, ಮನೆ ಮನೆಯಲ್ಲಿ ಇದೇ ಮಾತು. ಕನಕಾಚಲ ಭಟ್ರು ತಿಮ್ಮಣ್ಣ ಭಟ್ರ ಹಿರಿಮೆ ಬಗ್ಗೆ ಕೇಳಿದ್ದೆ. ಅವರ ಮಕ್ಕಳ ಕೀರ್ತಿ ಬಗ್ಗೆ ನಾನು ಇವತ್ತೇ ಕೇಳ್ತಾ ಇರೋದು. ನೀವೆಂತಹ ಧರ್ಮಾತ್ಮರು ಅಣ್ಣ. ಅದ್ಯಾವ ಜನ್ಮದ ಪುಣ್ಯನೋ ಏನೋ ನಿಮ್ಗಳ ಸೇವೆ ಮಾಡೋ ಅವಕಾಶ ನನಗ್ ಸಿಕ್ತು. ನಿಮ್ಮಿಂದ ನನ್ನ ಪಾಪಗಳೆಲ್ಲ ಕಳ್ದೋದು. ಇಲ್ಲಿ ರಾಧಕ್ಕ, ಶ್ರೀಹರಿ, ಏನ್ ರಾಧಕ್ಕ ಇಷ್ಟೊಂದು ಉತ್ಸಾಹದಲ್ಲಿದ್ದೀರಾ? ನನ್ನನ್ನು ತುಂಬಾ ಹೊಗಳುತ್ತಾ ಇದ್ದೀರಾ. ಏನ್ ಕಾರಣ ಅಂತ ಕೇಳ್ಬೋದಾ? ಈ ದಿನ ಕಷ್ಟದಲ್ಲಿರೋ ರೈತರು ಬಡವರು ನಿಮ್ಮ ತಮ್ಮನ್ನ ಕೊಂಡಾಡಿದ್ದು. ಅವನ ಗುಣನೇ ಹಾಗೆ, ಎಲ್ರಿಗೂ ಇಷ್ಟ ಆಗುತ್ತೆ, ಅದಕ್ಕೆ ಎಲ್ರೂ ಹೊಗಳುತ್ತಾರೆ. ಇದ್ರಲ್ಲಿ ಏನಿದೆ ಹೊಸ ವಿಷಯ ರಾಧಕ್ಕ? ಆದ್ರೂ ಅವರ ಇಷ್ಟು ದೊಡ್ಡ ಗುಣ ನಾನು ಯಾವತ್ತೂ ನೋಡಿರ್ಲಿಲ್ಲ. ನಿಮ್ ತಮ್ಮ ನಿಮ್ ಮನೆಗ್ ಸೇರ್ಬೇಕಾದ ಅಷ್ಟೂ ಧಾನ್ಯವನ್ನ ಬಡವ್ರಿಗೆ ದಾನ ಮಾಡಿದ್ದಾರೆ. ಮನೆಗ್ ಬಂದಿದ್ದ ಒಂದೇ ಒಂದ್ ಮೂಟೆನೂ ದಾನ ಮಾಡಿದ್ದಾರೆ. ತಿಮ್ಮಣ್ಣ ಭಟ್ರ ಮಕ್ಕಳ ಕೈ ತುಂಬಾ ದೊಡ್ಡದು, ಕೇಳಿದ್ರೆ ಕೈ ತುಂಬಾ ಕೊಡ್ತಾರೆ. ಇಂಥವ್ರನ್ನ ಪಡೆದ ನಾವೇ ಧನ್ಯ ಅಂತ ಜನ ಹೊಗಳಿದ್ದು. ಇದ್ಯಾಕೋ ಅತಿ ಆಯ್ತು ಅಂತ ಅನ್ನಿಸ್ತಿಲ್ವಾ? ಈ ಮಾತು ನಾನು ನಿಮಗೆ ಹೇಳಬೇಕು. ತೋಟ ಗದ್ದೆ ಅಂತ ಅಲ್ಲದೆ ದಿನವಿಡೀ ಸುತ್ತಾಡ್ಕೊಂಡ್ ಬಂದಿದ್ದೀರಾ. ನಿಮ್ಮ ಅಂಗಾಲ್ ನೋಡಿ ಹೇಗಾಗಿದೆ. ಪಾಪ ಎಷ್ಟೊಂದು ಕಷ್ಟ ತಗೊಂಡಿದ್ದೀರಾ. ಸರಸ್ವತಿ, ಮಳೆ ಗಾಳಿ ಬಿಸಿಲು ಅಂತ ನೋಡ್ದೆ ಕಷ್ಟಪಟ್ಟು ದುಡಿಯೋರು ರೈತರು. ನಾನೇನ್ ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಚಿಕಿತ್ಸೆ? ರೈತರ ಪತ್ನಿಯರು ದುಡಿದು ಬಂದ ಗಂಡನಿಗೆ ಈ ರೀತಿ ಸೇವೆ ಮಾಡ್ತಾರೆ. ಪತಿಯೇ ಪರದೈವ, ನನ್ನ ಪಾಲಿಗೆ ನೀವೇ ದೇವ್ರು. ಈ ಪಾದ ನನಗೆ ಶ್ರೀಹರಿಯ ಪಾದದಷ್ಟೇ ಶ್ರೇಷ್ಠ. ಈ ಸೇವೆ ಅವಕಾಶ ನನ್ನ ಕಡೆ ಉಸಿರಿರೋವರೆಗೂ ಆ ದೇವರು ನನಗೆ ಕರುಣಿಸಿದ್ರೆ ಸಾಕು. ನಿಮ್ಗೊಂದು ಮಾತು ಹೇಳ್ತೀನಿ, ನೀವಿಲ್ಲದೆ ನನಗೆ ಒಂಟಿಯಾಗಿ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಜೀವನ ಪೂರ್ತಿ ಇದೇ ರೀತಿ ನಿಮ್ಮ ಸೇವೆ ಮಾಡಿಕೊಂಡೇ ಇರಬೇಕು. ನನ್ನ ಸೇವೆ ನಿಮ್ಗೆ ಸಮಾಧಾನ ತಂದಿದೆ ತಾನೆ? ಸರಸ್ವತಿ, ಯಾಕಿವತ್ತು ಭಾವೋದ್ವೇಗದಿಂದ ಮಾತಾಡ್ತಾ ಇದೀಯಾ? ಏನಾಯ್ತು? ಯಾಕೆ ಅಂದರೆ ನನಗೆ ಮುತ್ತೈದೆ ಸಾವು ಸಿಗಲಿ ಅಂತ ಆಶೀರ್ವಾದ ಮಾಡಿ. ಸರಸ್ವತಿ, ಏನ್ ಮಾತು ಅಂತ ಆಡ್ತಾ ಇದೀಯಾ? ನೋಡು, ಭವಿಷ್ಯನ ನಿರ್ಧಾರ ಮಾಡೋದು ಆ ಶ್ರೀಹರಿ. ಪ್ರಾಮಾಣಿಕವಾಗಿ ಬದುಕನ್ನು ಸಾಗಿಸಬೇಕಾಗಿರೋದು ನಮ್ಮ ಕರ್ತವ್ಯ. ನಾವು ಹಿಂದೆ ಹೋಗಿ ಆಗಿರೋ ಸರಿ ತಪ್ಪುಗಳನ್ನ ಸರಿ ಮಾಡೋದಕ್ಕೂ ಆಗೋದಿಲ್ಲ, ಮುಂದಾಗೋದನ್ನ ನಿರ್ಧಾರ ಮಾಡೋದಕ್ಕೂ ಸಾಧ್ಯ ಇಲ್ಲ. ನನಗದೆಲ್ಲ ಗೊತ್ತಿಲ್ಲ. ನನಗೆ ನೀವೇ ನಾರಾಯಣ ಸ್ವರೂಪ. ನಾನು ಕೇಳ್ಕೊಳ್ಳೋದು ನಿಮ್ಮನ್ನೇ. ನಾನು ಸದಾ ನಿಮ್ಮ ಪ್ರೇಮದ ಜೊತೆಗೆ ಹೀಗೇ ಇರಬೇಕು. ನನಗೆ ಮುತ್ತೈದೆ ಸಾವು ಸಿಗ್ಲಿ ಅಂತ ನೀವೇ ನನಗೆ ಆಶೀರ್ವಾದ ಮಾಡಬೇಕು. ಸರಸ್ವತಿ, ಪ್ರಯತ್ನ ನಮ್ಮದು, ಫಲಾಫಲಗಳನ್ನ ಕೊಡೋದು ಭಗವಂತನ ಕೆಲಸ. ಬಾರದು ಬೊಪ್ಪದು, ಬೊಪ್ಪದು ತಪ್ಪದು. ಭವಿಷ್ಯವನ್ನ ಚಿಂತೆ ಮಾಡಿ ಕೊರಗಬಾರದು. ನಡೆಯೋದೆಲ್ಲ ಕಾಲನ ಇಚ್ಛೆಯಂತೆ ನಡೆಯುತ್ತೆ. ಇರಬಹುದು, ಆದರೆ ನಾನು ಸದಾ ನಿಮ್ಮ ಜೊತೆಗೆ ಇರಬೇಕು. ನಿಮ್ಮ ಸೇವೆಯಲ್ಲೇ ಇರಬೇಕು. ನಿಮ್ಮ ಪ್ರೀತಿ ತಪ್ಪಿದ ದಿನ ನನಗೆ ಸಾವು ಬರಬೇಕು. ಸರಸ್ವತಿ, ಯಾಕೆ ರೀತಿ ಮಾತಾಡ್ತಾ ಇದೀಯಾ? ನೀನ್ ಯಾಕೋ ಗೊಂದಲದಲ್ಲಿದ್ಯಾ? ನೋಡು, ಎಲ್ಲಿಯೋ ನೀನು, ಎಲ್ಲಿಯೋ ನಾನು. ನಮ್ಮಿಬ್ಬರನ್ನ ಸೇರಿಸಿದ್ದು ಆ ಶ್ರೀಹರಿ. ಹಾಗೆ ಮುಂದಿನ ದಿನಗಳನ್ನ ನಿರ್ಧರಿಸೋದು ಯಾವುದೂ ನಮ್ಮ ಕೈಯಲ್ಲಿಲ್ಲ. ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊ. ನೀವು ಹೇಳೋದೆಲ್ಲ ನನಗೆ ಅರ್ಥ ಆಯಿತು, ಆದರೆ ನಾನು ಅನ್ಕೊಂಡಿದ್ದು ಆಗಲೇಬೇಕು. ನಾನು ಸದಾ ನಿಮ್ಮ ಜೊತೆಯಲ್ಲೇ ಇರಬೇಕು. ಅದು ಹೇಗೇ ಬರಲಿ
ನನಗೆ ಮುತ್ತೈದೆ ಸಾವೇ ಬೇಕು. ನನ್ನ ಇಚ್ಛೆ ನಡೀಲಿ ಅಂತ ನನಗೆ ಆಶೀರ್ವಾದ ಮಾಡಿ. ಸರಸ್ವತಿ, ನಿನ್ನ ಪ್ರೀತಿ ನನಗೆ ಅರ್ಥ ಆಗುತ್ತೆ. ನಿನ್ನಂಥ ಹೆಂಡತಿ ಪಡೆದ ನಾನೇ ಧನ್ಯ. ಹೊಗಳಿಕೆ ಸಾಕು, ನನ್ನ ಇಚ್ಛೆ ಈಡೇರಲಿ ಅಂತ ಆಶೀರ್ವಾದ ಮಾಡಿ. ಅಲ್ಲ ಸರಸ್ವತಿ, ನಾವಿಬ್ರು 100 ಕಾಲ ಚೆನ್ನಾಗಿರ್ಬೇಕು ಅಂತ ದೈವಿ ಸ್ವರೂಪರಾದ ಗುರುಗಳೇ ಆಶೀರ್ವಾದ ಮಾಡಿದಾರಲ್ಲ. ನಿಜ, ಆದ್ರೆ ನನಗೆ ನೀವೇ ಆಶೀರ್ವಾದ ಮಾಡಬೇಕು. ನನಗೆ ನೀವೇ ದೇವ್ರು. ನಾನ್ ದೇವ್ರ? ನಾನು ಹೀಗೆ ಸುಮ್ಮನೆ ಇದ್ರೆ ನನ್ನ ಪೀಠದ ಮೇಲೆ ಕೂರಿಸಿ ಹೂ ಹಾಕಿ ಮಂಗಳಾರತಿ ಮಾಡ್ಬಿಡ್ತೀಯ? ಹೌದು, ನೀವು ಆಶೀರ್ವಾದ ಮಾಡದೇ ಇದ್ರೆ ಹಾಗೆ ಮಾಡ್ತೀನಿ. ಮೊದಲು ಆಶೀರ್ವಾದ ಮಾಡಿ. ನನ್ನ ಆಶೀರ್ವಾದ ನಿನಗೆ ಯಾವಾಗ್ಲೂ ಇದ್ದೇ ಇರುತ್ತೆ ಸರಸ್ವತಿ. ಅದಿರ್ಲೇಬೇಕು. ಆದ್ರೆ ಈಗ ನನಗೆ ಮುತ್ತೈದೆ ಸಾವು ಸಿಗ್ಲಿ ಅಂತ ಆಶೀರ್ವಾದ ಮಾಡಿ. ಶ್ರೀಹರಿ, ಆಯ್ತು, ನಿನ್ನ ಇಚ್ಛೆ ನೆರವೇರ್ಲಿ.